ಚಿತ್ರದುರ್ಗ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ. ಬಿಜೆಪಿ ಶಾಸಕ ಸಂಸದರ ನಡುವೆ ಶೀತಲ ಸಮರ. ಹೊಳಲ್ಕೆರೆ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಹಾಗೆ ಸಂಸದ ಗೋವಿಂದ ಕಾರಜೋಳ ಅವರ ನಡುವೆ ಸಮರ ಶುರುವಾಗಿದೆ. ಹೊಳಲ್ಕೆರೆ ಎಸ್ಐಆರ್ ವಿಶೇಷ ಸಭೆಯಲ್ಲಿ ಸಂಸದರನ್ನ ನಿರ್ಲಕ್ಷಿಸಲಾಗಿದೆ ಅನ್ನೋ ವಿಚಾರ. ಬ್ಯಾನರ್ಗಳಲ್ಲಿ ಸಂಸದ ಕಾರಜೋಳ ಅವರ ಫೋಟೋನೇ ಇಲ್ಲ. ಫೋಟೋ ಕೈಬಿಟ್ಟಿದ್ದಕ್ಕೆ ಕಾರಜೋಳ ಅವರ ಬೆಂಬಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೊಳಲ್ಕೆರೆ ಮಂಡಲ ಅಧ್ಯಕ್ಷ ಡಿ.ಬಿ. ಕುಮಾರಣ್ಣಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಕಳೆದ ಲೋಕಸಭೆ ಚುನಾವಣೆಯ ವೇಳೆ ಪುತ್ರನಿಗೆ ಟಿಕೆಟ್ ಅನ್ನು ಚಂದ್ರಪ್ಪ ಕೇಳಿದ್ರು. ಪುತ್ರ ರಘುಚಂದನ್ಗೆ ಟಿಕೆಟ್ ಅನ್ನು ಚಂದ್ರಪ್ಪ ಕೇಳಿದ್ರು. ಕಾರಜೋಳ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಕ್ಕೆ ಪ್ರತಿಭಟನೆ ಕೂಡ ನಡೆದಿದ್ವು. ಆಗಿನಿಂದ ಶುರುವಾದಂತಹ ಈ ಮನಸ್ತಾಪ ಮುಂದುವರೆದುಕೊಂಡು ಬಂದಿದೆ. ಅದು ಇದೀಗ ಮತ್ತೊಮ್ಮೆ ಬಹಿರಂಗವಾಗಿದೆ. ವರಿಷ್ಠರ ಮಧ್ಯಸ್ಥಿಕೆಯಿಂದ ಚಂದ್ರಪ್ಪ ಕಾರಜೋಳ ಒಂದಾಗಿದ್ರು, ಕಣ್ಣೋಟಕ್ಕೆ ಒಂದಾಗಿದ್ರು. ಆದರೆ ಒಳಗೊಳಗೆ ಆ ಭಿನ್ನಮತ, ಆ ಮನಸ್ತಾಪ, ಆ ಬೇಸರ ಇತ್ತು. ಅದು ಇದೀಗ ಮತ್ತೊಮ್ಮೆ ಈ ರೀತಿಯಾಗಿ ಬಹಿರಂಗಗೊಂಡಿದೆ. ಗೋವಿಂದ ಕಾರಜೋಳ ಅವರ ಫೋಟೋನೇ ಇಲ್ಲ, ಅದನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರ ಫೋಟೋಸ್, ಸ್ಥಳೀಯ ನಾಯಕರ ಫೋಟೋಗಳಿದೆ. ಆದರೆ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರ ಫೋಟೋವೇ ಮಾಯವಾಗಿದೆ. ಇದೇ ವಿಚಾರ ಇದೀಗ ಚಿತ್ರದುರ್ಗ ಬಿಜೆಪಿಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ, ಒಳಗೊಳಗೆ ಬೇಗುದಿ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇಲ್ಲಿ ಈ ಹಿಂದೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ತಮ್ಮ ಪುತ್ರನಿಗೆ ಕೈತಪ್ತು ಅನ್ನೋ ಮನಸ್ತಾಪ, ಬೇಸರ ಇದೆಯಲ್ಲ, ಅದು ಹಾಗೆಯೇ ಮುಂದುವರೆದುಕೊಂಡು ಹೋಗ್ತಾ ಇದೆಯಾ? ಮತ್ತೊಮ್ಮೆ ಅದು ಈಗ ಬಹಿರಂಗಗೊಂಡಿದೆಯಾ ಅಂತ ಗೋವಿಂದ ಕಾರಜೋಳ ಮತ್ತು ಚಂದ್ರಪ್ಪ ಅವರ ವಿಚಾರದಲ್ಲಿ? ಮಧುಶ್ರೀ, ಏನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ನಿನ್ನೆ ಎಸ್ಐಆರ್ ಸಂಬಂಧಪಟ್ಟಂತ ವಿಶೇಷ ಸಭೆಯನ್ನ ಬಿಜೆಪಿ ಮಂಡಲದಿಂದ ಆಯೋಜಿಸಲಾಗಿತ್ತು. ಆ ಸಂದರ್ಭದಲ್ಲಿ ಚಿತ್ರದುರ್ಗದ ಬಿಜೆಪಿ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರ ಭಾವಚಿತ್ರ ಅಲ್ಲಿನ ಬ್ಯಾನರ್ ಮತ್ತು ಸಭೆಯ ಒಂದು ಬ್ಯಾನರ್ಗಳಲ್ಲೂ ಕೂಡ ಅಳವಡಿಸಿಲ್ಲ ಅಂತಕ್ಕಂಥದ್ದನ್ನ ಕಾರಜೋಳ ಅವರ ಬೆಂಬಲಿಗರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹೊಳಲ್ಕೆರೆಯ ಬಿಜೆಪಿ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ.ಬಿ. ಕುಮಾರಣ್ಣ ಅಂತಕ್ಕಂಥವ್ರಿಗೆ ಬಿಜೆಪಿಯ MP ಏನಿದ್ದಾರೆ ಕಾರಜೋಳ ಅವರ ಬೆಂಬಲಿಗರು ಪ್ರಶ್ನೆ ಮಾಡಿರ್ತಕ್ಕಂಥ ವಿಡಿಯೋ ಈಗಾಗಲೇ ಎಲ್ಲಾ ಕಡೆ ವೈರಲ್ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಹೊಳಲ್ಕೆರೆಯ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರು ಅವರ ಮಗ ರಘುಚಂದನ್ಗೆ ಟಿಕೆಟ್ ಅನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನ ನೀಡಿತ್ತು. ಪರಿಣಾಮ ಏನಂತಂದ್ರೆ, ಎಂ ಚಂದ್ರಪ್ಪ ಮತ್ತು ಆತನ ಬೆಂಬಲಿಗರು ಏನಂತಂದ್ರೆ ಕಾರಜೋಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಟಿಕೆಟ್ ಪಡೆದು ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಸಹ ಆ ಒಂದು ಪರ ವಿರೋಧ ಎಲ್ಲೆಡೆಯೂ ಕೂಡ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಶೀತಲ ಸಮರ ಇಂದಿಗೂ ಸಹ ಮುಂದುವರೆದಿದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಇಂದು ನಡೆದಿರ್ತಕ್ಕಂಥ ಈ ಘಟನೆಯಿಂದ ಜಗಜ್ಜಾಹೀರಾಗಿದೆ ಅಂತ ಹೇಳ್ಬೇಕಾಗ್ತದೆ. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.